ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಆಗಲೇ ಈ ವರ್ಷವನ್ನು ಪ್ರಾರಂಭ ಮಾಡಿ 2ನೇ ತಿಂಗಳಲ್ಲಿ ಪ್ರವೇಶಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಈ ವರ್ಷದಲ್ಲಿ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನಿಮ್ಮನ್ನು ಸ್ಥಿರಪಡಿಸಿ ಬಲಪಡಿಸುವನು ಎಂಬುದಾಗಿ. ಯೇಸು ಕ್ರಿಸ್ತನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ನಿಮ್ಮನ್ನು ನೆಲೆಗೊಳಿಸಿದ್ದಾರೆ. ಹಲ್ಲೆಲೂಯಾ. ಈ ದಿನದಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವಂತೆ ಮತ್ತು ಸತ್ಯಗಳನ್ನು ಕೇಳುವ ಭಾಗ್ಯವನ್ನು ದೇವರು ಈ ದಿನದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ದಿನದಲ್ಲಿ ಒಂದು ವೇದ ವಚನವನ್ನು ನಾವು ತೆಗೆದುಕೊಳ್ಳೋಣ. ನೆಹೆಮ್ಯ 8ನೇ ಅಧ್ಯಾಯ 10ನೇ ವಚನವನ್ನು ನಾನು ಓದ್ತೇನೆ. ಅದರ 2ನೇ ಭಾಗವನ್ನು ನಾನು ಓದ್ತೇನೆ. ನೆಹೆಮ್ಯ ಚಾಪ್ಟರ್ 8 ವರ್ಸಸ್ 10. ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ವ್ಯಥಪಡಬೇಡಿರಿ. ಫಾರ್ ದ ಜಾಯ್ ಆಫ್ ದ ಲಾರ್ಡ್ ಇಸ್ ಯೋರ್ ಸ್ಟ್ರೆಂತ್. ಇಲ್ಲಿ ಈ ವಚನ ನಾವು ಓದಿರುವ ಪ್ರಕಾರ ಈ ನೆಹೆಮ್ಯ 8ನೇ ಅಧ್ಯಾಯದಲ್ಲಿ ಬಲಿಪೀಠ ಇಡುವುದು ಮತ್ತು ಸೇವಕರು ವೇದಿಕೆಯ ಮೇಲೆ ನಿಂತು ವಾಕ್ಯಗಳನ್ನ ವಿವರಿಸಿ ಹೇಳುವುದು ಎನ್ನುವ ಸಂಘಟನೆ ಸಭೆಯಲ್ಲಿ ಉಂಟಾಗಲು ಮೂಲಭೂತ ಸತ್ಯ. ಈ ಪ್ರಮಾಣಗಳನ್ನು ಮತ್ತು ಈ ಧರ್ಮಶಾಸ್ತ್ರವನ್ನು ಬೋಧಿಸಿದ್ದು ನೆಹೆಮ್ಯ ಮತ್ತು ಎಜ್ರಾ. ನಾವು ಈ ಅಧ್ಯಾಯದಲ್ಲಿ ನಾವು ಓದಿರುವ ಈ ವಾಕ್ಯ ಪ್ರಕಾರ ಕರ್ತನ ಆನಂದವು ನಿಮ್ಮ ಬಲವಾಗಿದೆ. ಹಲ್ಲೆಲೂಯಾ. ಫಾರ್ ದ ಜಾಯ್ ಆಫ್ ದ ಲಾರ್ಡ್ ಇಸ್ ಯೋರ್ ಸ್ಟ್ರೆಂತ್. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ಸಮಯ ಬಲಹೀನವಾಗಿದ್ದೇವೆ. ಯಾಕೆ ಬಲಹೀನವಾಗಿದ್ದೇವೆ? ಯಾಕಂದರೆ ಸಂತೋಷನೇ ಇಲ್ಲ. ಯಾಕೆ ಸಂತೋಷ ಇಲ್ಲ? ಯಾಕಂದರೆ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಸಂಕಷ್ಟಗಳು, ವೇದನೆಗಳು, ವ್ಯಾಧಿಗಳು, ಇದರ ನಿಮಿತ್ತ ಶತ್ರು ನಮ್ಮನ್ನು ಬಲಹೀನಪಡಿಸಲು ಪ್ರಯತ್ನ ಪಡ್ತಾನೆ. ಆದರೆ ನಮ್ಮ ದೇವರು ನಮ್ಮನ್ನು ಬಲಪಡಿಸಲು ಅವರು ಪ್ರಯಾಸ ಪಡ್ತಾರೆ. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬಂದರೆ ದೇವರು ನಮ್ಮ ಆತ್ಮಕ್ಕೆ ಬಲವನ್ನು ತಂದು ಮತ್ತು ನಮ್ಮನ್ನು ಧೈರ್ಯಪಡಿಸುವ ದೇವರು ನಮ್ಮೊಂದಿಗೆ ಇದ್ದಾರೆ. ಹಲ್ಲೆಲೂಯಾ. ಎಲ್ಲ ಬಲಹೀನಗಳು ನೀಗಿ ಹೋಗುತ್ತದೆ. ಆಮೇಲೆ ಇವತ್ತು ನಾವು ಯಾವುದರಲ್ಲಿ ಸಂತೋಷವಾಗಿದೆ? ಆದರೆ ಕರ್ತನಲ್ಲಿ ಇರುವ ಸಂತೋಷನೇ ನಮಗೆ ಬಲವಾಗಿದೆ. ಹಲ್ಲೆಲೂಯಾ. ಒಂದು ವಿಶೇಷ ಅಂದರೆ ಒಂದು ದೊಡ್ಡ ಸಂತೋಷ ಅಲ್ಲವಾ? ಏನೋ ಒಂದು ವಿಶೇಷವಾದ ಕಾರ್ಯ ಅಂದರೆ ದೊಡ್ಡ ಸಂತೋಷ. ಆದರೆ ಈ ಲೋಕದ ಯಾವ ಸಂತೋಷವಾಗಿರಲಿ ಅದು ಬರೀ ಅಲ್ಪ ಕಾಲ ಮಾತ್ರ. ಈ ಲೋಕದ ಸಂತೋಷ ಅದು ಸ್ವಲ್ಪ ಕಾಲ ಮಾತ್ರ. ಈ ಲೋಕದ ಸಂತೋಷ ಪ್ರಕಾರ ನಾವು ನೋಡಬೇಕಾದ್ರೆ ಒಡವೆ, ವಸ್ತು, ಆಸ್ತಿ, ಐಶ್ವರ್ಯ ಯಾವುದೇ ಆಗಿರಲಿ ಅದು ಒಂದು ದೊಡ್ಡ ಸಂತೋಷವನ್ನು ನಮಗೆ ಕೊಡುವುದಿಲ್ಲ. ಅದು ಸ್ವಲ್ಪ ಕಾಲ ಮಾತ್ರ. ಆದರೆ ನೋಡುವುದಕ್ಕೆ ತುಂಬ ಚೆನ್ನಾಗಿರುತ್ತದೆ. ಅದಾದ ಮೇಲೆ ಆ ಸಂತೋಷ ನಿಲ್ಲುವುದೇ ಇಲ್ಲ. ವಾಕ್ಯ ನಮಗೆ ಹೇಳುತ್ತದೆ ಕರ್ತನಲ್ಲಿರುವ ಸಂತೋಷನೇ ನಿಜವಾದ ಸಂತೋಷ. ಅದು ನಮ್ಮನ್ನು ಬಲಪಡಿಸುತ್ತದೆ. ಆಮೇನ್. ಹಲ್ಲೆಲೂಯಾ. ನಮಗೆ ದೇವರ ಬಲ ಬೇಕಾ? ನಾವು ಸಂತೋಷವಾಗಿರಬೇಕು. ನಮ್ಮ ಚಿಂತೆಗಳನ್ನು ನೀಗಿಸುವ ಕರ್ತನೊಬ್ಬನೇ. ಹಲ್ಲೆಲೂಯಾ. ಒಬ್ಬ ಸೈಕಲಾಜಿಸ್ಟ್ ಏನು ಮಾಡಿದ್ರು, ಒಬ್ಬ ವ್ಯಕ್ತಿಗೆ ಕೌನ್ಸಿಲಿಂಗ್ ಕೊಡ್ತಾ ಇದ್ರು. ಅವ್ರು ಹೇಳುವಂಥ ಅಂಥ ಸಮಯದಲ್ಲಿ ಅವ್ರು ಹೇಳಿದ್ರು, ನೀವು ಚಿಂತೆ ಪಡಬಾರದು, ದುಃಖ ಪಡಬಾರ್ದು, ಯಾವಾಗಲೂ ನೀವು ಸಂತೋಷವಾಗಿರಬೇಕು ಅಂತ ಹೇಳುವಾಗ ಆವಾಗ ಆ ವ್ಯಕ್ತಿ ಹೇಳಿದ್ರಂತೆ, ನಾನು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ನಾನು ಇಷ್ಟಪಡುತ್ತೇನೆ, ಆದರೆ ಚಿಂತೆ ಇಲ್ಲದೆ ಹೇಗೆ ಇರುವುದೆಂದು ನನಗೆ ಮಾರ್ಗನೇ ಗೊತ್ತಿಲ್ಲ ಅಂತ ಹೇಳುವಾಗ ಆವಾಗ ಸೈಕಲಾಜಿಸ್ಟ್ ಹೇಳಿದ್ರಂತೆ, ಅದೇ ನನ್ನ ಚಿಂತೆಯಾಗಿದೆ, ದಟ್ ಇಸ್ ಮೈ ವರಿ ಟು ಅಂತ ಹೇಳಿದ್ರಂತೆ. ನಮ್ಮ ಚಿಂತೆಗಳನ್ನು ನೀಗಿಸುವ ಕರ್ತನೊಬ್ಬನೇ. ಹಲ್ಲೆಲೂಯಾ. ನಾವು ಅವರಲ್ಲಿ ಇದ್ದರೆ ನಾವು ಸಂತೋಷವಾಗಿ ಇರುತ್ತೇವೆ. ದೇವರನ್ನು ಪ್ರೀತಿಸಿದರೆ ನಾವು ಸಂತೋಷವಾಗಿರುತ್ತೇವೆ. ದೇವರಿಗಾಗಿ ಜೀವಿಸುವಾಗ ನಾವು ಸಂತೋಷವಾಗಿರುತ್ತೇವೆ. ಈ ಲೋಕದ ಸಂತೋಷ ನಮ್ಮನ್ನು ಬಲಹೀನಪಡಿಸುತ್ತದೆ. ಆದರೆ ಕರ್ತನಲ್ಲಿ ಸಂತೋಷವಾಗಿರುವುದೇ ನಮ್ಮ ಬಲವಾಗಿದೆ. ಹಲ್ಲೆಲೂಯಾ. ಒಂದು ವೇದ ವಚನವನ್ನು ನಾವು ಓದೋಣ. ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 18ನೇ ವಚನವನ್ನು ನಾನು ಓದ್ತೇನೆ. ಡ್ಯೂಟ್ರಾನಮಿ ಚಾಪ್ಟರ್ 33 ವರ್ಸಸ್ 18. ಜೆಬುಲೋನನೇ, ನೀನು ಹೊರಡುವುದರಲ್ಲಿ ಸಂತೋಷಪಡು. ಇಸಕಾರನೇ, ನಿನ್ನ ಗೂಡಾರಗಳಲ್ಲಿ ಸಂತೋಷಪಡು. ಈ ಆಶೀರ್ವಾದವನ್ನು 2 ಗೋತ್ರಕ್ಕೆ ದೇವರು ಕೊಟ್ಟರು. ನಾವು ಅಬ್ರಹಾಮನ ಗೋತ್ರನೇ. ಹಲ್ಲೆಲೂಯಾ. ನೋಡಿ, ಈ ಜೆಬುಲೂನನ ಆಶೀರ್ವಾದ, ನೀನು ಹೊರಡುವುದರಲ್ಲಿ ಸಂತೋಷಪಡು, ಮತ್ತು ಇಸಕಾರನೇ, ನಿನ್ನ ಗೂಡಾರದಲ್ಲಿ ಸಂತೋಷಪಡು. ಈ 2 ಆಶೀರ್ವಾದ ಇವತ್ತು ನಮಗೆ ತುಂಬಾ ಅವಶ್ಯ. ನೋಡಿ, ನಾವು ಹೊರಗೆ ಹೋಗುವಾಗ ನಮಗೆ ಸುರಕ್ಷತೆ ಬೇಕು.
ನಾವು ಹೊರಗೆ ಹೋಗುವಾಗ ನಾವು ಮಾಡುವಂಥ ಕಾರ್ಯಗಳು ಸಫಲವಾಗಬೇಕು. ನಾವು ಹೊರಗೆ ಹೋಗುವಾಗ ನಾವು ಸಂಧಿಸುವಂಥ ಮಕ್ಕಳಿಗೆ ನಾವು ಆಶೀರ್ವಾದವಾಗಿರಬೇಕು. ಸೊ ನಾವು ಕೆಲಸ ಮಾಡುವಾಗ, ಪ್ರಯಾಸ ಪಡುವಾಗ ದೇವರ ಸಂತೋಷವನ್ನು ನಾವು ಪ್ರಕಟಿಸಬೇಕು. ಹಲ್ಲೆಲೂಯಾ. ಕೆಲವು ಜನರು ನಮ್ಮನ್ನು ನೋಡಿ ಕೇಳ್ತಾರೆ, ಏನು ತುಂಬ ಸಂತೋಷವಾಗಿದ್ದೀರಾ ಅಂತ ಕೇಳುವಾಗ ತಕ್ಷಣ ಸತ್ಯವನ್ನು ಹೇಳುವುದೇ, ನಮ್ಮ ಜೀವಿತದಲ್ಲಿ ಅನೇಕ ಸಂಕಷ್ಟಗಳಿತ್ತು, ಆದರೆ ಅದನ್ನು ತೀರಿಸಲು ಯೇಸು ನಮ್ಮ ಜೀವಿತದಲ್ಲಿ ಬಂದರು. ನಮ್ಮ ದುಃಖವೆಲ್ಲ, ನಮ್ಮ ಸಂಕಷ್ಟವೆಲ್ಲ ಹೋಗಿ ಇವಾಗ ದೇವರು ನಮಗೆ ಸಂತೋಷವನ್ನು ತಂದಿದ್ದಾರೆ. ಅದಕ್ಕೆ ನಾವು ಸಂತೋಷ ಹುಕ್ಕುತ್ತೆ ಎಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುತ್ತೇವೆ ಎಂದು ನಾವು ಸತ್ಯವನ್ನು ಹೇಳುತ್ತೇವೆ. ನೋಡಿ, ಹೊರಗೆ ಹೋಗುವಾಗ ನಾವು ತುಂಬ ಗಮನವಾಗಿರಬೇಕು. ಯಾಕಂದರೆ ನಮಗೆ ವಿರುದ್ಧವಾಗಿ ನಮ್ಮನ್ನು ಬಲಹೀನಪಡಿಸುವ ಅನೇಕ ದುಷ್ಟ ಆತ್ಮಗಳು ಈ ಲೋಕದಲ್ಲಿದೆ. ಆದರೆ ನಮಗೆ ವಿರುದ್ಧವಾಗಿ ಬರುವ ದುಷ್ಟ ಆತ್ಮಗಳನ್ನು ಸರ್ವನಾಶಪಡಿಸಲು ನಮ್ಮ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ದೇವರು ನಮ್ಮೊಟ್ಟಿಗೆ ಬರುವಾಗ ನಾವು ಸಂತೋಷವಾಗಿ ಹೋಗಿ ಎಲ್ಲ ಕಾರ್ಯವನ್ನು ಮುಗಿಸಿ ಸಂತೋಷವಾಗಿ ನಾವು ಹಿಂತಿರುಗಿ ಬರುತ್ತೇವೆ. ಹಲ್ಲೆಲೂಯಾ. ಸೊ ದೇವರು ನಮ್ಮ ಪಾಲುದಾರನಾಗಿ ಇರುವನು. ಮಾತ್ರವಲ್ಲದೆ ಆತನು ನಮ್ಮನ್ನು ಕರಹಿಡಿದು ನಮ್ಮನ್ನು ನಡೆಸುವ ದೇವರಾದ ಕರ್ತನು. ಸೊ ಅದೇ ರೀತಿಯಲ್ಲಿ ಈ ವಾಕ್ಯದ ಪ್ರಕಾರ ಜೆಬುಲೂನನ ಆಶೀರ್ವಾದ ಇವತ್ತು ನಮಗೆ ಬೇಕು. ರಿಜಾಯ್ಸ್ ಇನ್ ದೈ ಗೋಯಿಂಗ್ ಔಟ್. ಈ ಆಶೀರ್ವಾದ ಇವತ್ತು ನಮಗೆ ಬೇಕು. ಸೊ ಹೊರಗೆ ಹೋಗುವಾಗ, ಕೆಲಸ ಮಾಡುವಾಗ ನಾವು ಸಂತೋಷವಾಗಿ ಇರಬೇಕು. ಮಾತ್ರವಲ್ಲದೆ ನಮ್ಮ ಭಾರವನ್ನು ಹೊರುವಾಗ ನಾವು ಸಂತೋಷ ಪಡಬೇಕು. ಯಾಕಂದರೆ ಆ ಭಾರವನ್ನು ಹೊರುವಾಗ ದೇವರು ನಮಗೆ ಸಹಾಯ ಮಾಡಲು ಅವರು ಬಲವರಾಗಿದ್ದಾರೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ಎರಡನೇದಾಗಿ ನಾವು ನೋಡಬೇಕಾದ್ರೆ, ಇಸಕಾರನೇ ನಿನ್ನ ಗೂಡಾರಗಳಲ್ಲಿ ನೀನು ಸಂತೋಷ ಪಡು ಎಂಬುದಾಗಿ. ಸೊ ರಿಜಾಯ್ಸ್ ಇನ್ ದೈ ಟೆಂಟ್ಸ್. ಸೊ ಈ ಒಂದು ಆಶೀರ್ವಾದಕ್ಕಾಗಿ ನಾವು ತುಂಬಾ ಅಧಿಕವಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಇದರಲ್ಲಿ ನೋಡಿ, ನಾವು ಇರುವ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಸಂತೋಷ ಇಲ್ಲದೆವರೆಗೂ ನಾವು ಏನು ಮಾಡಿದ್ರೂ ಸಂತೋಷವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು 4 ಗೋಡೆಗಳ ಮಧ್ಯದಲ್ಲಿ ನಾವು ವಾಸಿಸುವಂಥ ಸ್ಥಳದಲ್ಲಿ ಸಂತೋಷವಾಗಿರಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ? ನಾವು ಎಷ್ಟು ನಂಬುತ್ತೇವೋ, ನಾವು ಎಷ್ಟು ಪ್ರಯಾಸ ಪಡುತ್ತೇವೋ, ನಾವು ಎಷ್ಟು ಗಮನವಾಗಿರುತ್ತೇವೋ ಅಷ್ಟು ಸಂತೋಷ ನಮ್ಮ ಮನೆಯಲ್ಲಿ ತಂಗುತ್ತದೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಅನೇಕ ಕುಟುಂಬದಲ್ಲಿ ಸಂತೋಷನೇ ಇಲ್ಲ. ಯಾಕೆ ಸಂತೋಷ ಇಲ್ಲ ಅಂತ ಕೇಳಿದ್ರೆ, ಆ ಸುದ್ದಿಗಳನ್ನು ಕೇಳುವಾಗ ತುಂಬಾ ಭಯಂಕರವಾಗಿರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಸಂತೋಷ ಇಲ್ಲದೆವರೆಗೂ ನಮ್ಮ ಜೀವಿತದಲ್ಲಿ ಸಂತೋಷ ನಿಲ್ಲುವುದೇ ಇಲ್ಲ. ಇವತ್ತು ಅನೇಕರು ಕುಟುಂಬದಲ್ಲಿ ಸಂತೋಷವನ್ನು ರಕ್ಷಿಸಲಿಕ್ಕೆ ಅವರು ಪ್ರಯಾಸ ಪಡುವುದಿಲ್ಲ. ಆದರೆ ಇಲ್ಲಿ ನೋಡಿ, ವಾಕ್ಯ ನಮಗೆ ಹೇಳುತ್ತದೆ, ಇಸಕಾರನೇ ನಿನ್ನ ಗೂಡಾರಗಳಲ್ಲಿ ತಂಗಿರುವಾಗ ನೀನು ಸಂತೋಷ ಪಡು. ರಿಜಾಯ್ಸ್ ಇನ್ ದೈ ಟೆಂಟ್. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ ಒಂದೊಂದು ಕೃಪೆಗಳನ್ನು ನಾವು ನೆನೆಸುವಾಗ, ಒಂದೊಂದು ಒಳ್ಳೆತನವನ್ನು ನಾವು ನೆನೆಸುವಾಗ ಎಷ್ಟು ಆನಂದ, ಎಷ್ಟು ಸಂತೋಷ. ಇನ್ನೊಂದು ಕಡೆ ವೇದ ವಚನ ನಮಗೆ ಹೇಳುತ್ತದೆ, ಅವರ ಕ್ರಿಯೆಗಳಲ್ಲಿ ನಮ್ಮನ್ನು ಸಂತೋಷಪಡಿಸುವ ದೇವರಾದ ಕರ್ತನು. ಹಲ್ಲೆಲೂಯಾ. ಪ್ರಿಯ ಸ್ನೇಹಿತರೆ, ಈ ದಿನಗಳಲ್ಲಿ ನಾವು ತುಂಬಾ ಗಮನವಾಗಿರಬೇಕು. ನಾನು ನಿಮ್ಮ ಮಧ್ಯದಲ್ಲಿ ಸಂಚರಿಸಿ ನಿಮ್ಮ ಮಧ್ಯದಲ್ಲಿ ವಾಸವಾಗಿದ್ದೇನೆ, ನೀವು ನನ್ನ ಜನರಾಗಿದ್ದೀರಾ ಮತ್ತು ನಾನು ನಿಮ್ಮ ದೇವರಾಗಿದ್ದೇನೆ ಎಂದು ವಾಗ್ದಾನ ಮಾಡಿರುವ ನಮ್ಮ ದೇವರಾದ ಕರ್ತನು. ಆತನು ನಮ್ಮೊಟ್ಟಿಗೆ ಇದ್ದಾರೆ, ನಮ್ಮನ್ನು ಸಂತೋಷಪಡಿಸಿದ್ದಾರೆ. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ ಏನೇನೋ ಒಂದು ವಿಶೇಷ ಕಾರ್ಯ ಅಂದರೆ, ಯಾರನ್ನ ಒಂದು ನೆಂಟರು, ಬಂಧು ಬಳಗದವರು ಬಂದರೆ, ಇಲ್ಲಾಂದ್ರೆ ಸ್ನೇಹಿತರು ಬಂದರೆ ನಾವು ಎಷ್ಟು ಸಂತೋಷ ಪಡುತ್ತೇವೆ ಅಲ್ವಾ? ಆದರೆ ನಮ್ಮ ಮನೆಯಲ್ಲಿ ದೇವರೇ ಇದ್ದಾರೆ, ನಾವು ಯಾಕೆ ಸಂತೋಷ ಪಡುವುದಿಲ್ಲ? ದೇವರಾದ ಕರ್ತನು ನಮ್ಮೊಟ್ಟಿಗೆ ಇರುವಾಗ, ಸೊ ನಾವು ವಾಸಿಸುವಂಥ ಸ್ಥಳದಲ್ಲಿ ಸಿಕ್ಕುವ ಸಂತೋಷ ಈ ಲೋಕದಲ್ಲಿ ಎಲ್ಲೂ ಸಿಕ್ಕುವುದಿಲ್ಲ. ಸೊ ಸಂತೋಷವಾಗಿರು. ಹಲ್ಲೆಲೂಯಾ. ಆನಂದವಾಗಿರು. ಇನ್ನೊಂದು ಮುಖ್ಯವಾದ ಒಂದು ವೇದ ವಚನವನ್ನು ನಾವು ಓದೋಣ. ರೋಮ 14:17 ವಚನವನ್ನು ನಾನು ಓದ್ತೇವೆ. ರೋಮನ್ಸ್ ಚಾಪ್ಟರ್ 14 ವರ್ಸಸ್ 17. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪರಿಶುದ್ಧಾತ್ಮನು ಎಷ್ಟು ನಮ್ಮನ್ನು ತುಂಬಿಸುತ್ತಾರೆ, ಎಷ್ಟು ನಮ್ಮಲ್ಲಿ ಬರುತ್ತಾರೋ, ನಾವು ಯಾವ ಮಟ್ಟಕ್ಕೆ ನೀತಿ ನ್ಯಾಯವನ್ನು ಮಾಡುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಹೃದಯ ಸಂತೋಷದಿಂದ ತುಂಬಿ ತುಳುಕುತ್ತದೆ. ಹಲ್ಲೆಲೂಯಾ. ಯಾಕಂದರೆ ಪರಿಶುದ್ಧಾತ್ಮನು ನಮ್ಮನ್ನು ಸಂತೈಸುತ್ತಾರೆ,
ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ, ನಮ್ಮ ಗಾಯವನ್ನು ಹಾರಿಸುತ್ತಾರೆ, ನಮಗೆ ಹೊಸ ಮಾರ್ಗವನ್ನು ತೋರಿಸುತ್ತಾರೆ. ಮಾತ್ರವಲ್ಲದೆ ನಮ್ಮನ್ನು ಬಲದಿಂದ ನಮ್ಮನ್ನು ತುಂಬಿಸುತ್ತಾರೆ. ಹಲ್ಲೆಲೂಯಾ. ಸೊ ಆ ಪರಿಶುದ್ಧಾತ್ಮನು ಎಷ್ಟು ನಮ್ಮ ಹೃದಯವನ್ನು ತುಂಬಿಸುವಾಗ ಸಂತೋಷ ನಮ್ಮಲ್ಲಿ ಉಕ್ಕುತ್ತದೆ. ಸಂತೋಷ ನನ್ನಲ್ಲಿ ಉಕ್ಕುತ್ತದೆ. ಅದು ಸಂತೋಷ ಉಕ್ಕಿ ಅದು ಎದ್ದೊಳ್ಳುತ್ತದೆ. ಹಲ್ಲೆಲೂಯಾ. ಸೊ ಈ ಪರಿಶುದ್ಧಾತ್ಮನನ್ನು ನಮಗೆ ಒಂದು ಒಳ್ಳೆ ವರವನ್ನು ಮತ್ತು ಆತ್ಮೀಕ ಫಲವನ್ನು ಹೊಂದಿ ದೇವರಲ್ಲಿ ಉಲ್ಲಾಸಿಸಲು ಪರಿಶುದ್ಧಾತ್ಮವನ್ನು ದೇವರು ನಮಗೆ ತಂದಿದ್ದಾನೆ. ಸೊ ಪರಿಶುದ್ಧಾತ್ಮನಿಂದ ಉಂಟಾಗುವ ಸಂತೋಷನೇ ನಮ್ಮನ್ನು ನಿಶ್ಚಯವಾಗಿ ದೇವರ ಕೃಪೆಯನ್ನು ಅನುಭವಿಸುತ್ತೇವೆ ಎಂದು ದೃಢಪಡಿಸುವ ನಿಜವಾದ ಮಾರ್ಗ. ಹಲ್ಲೆಲೂಯಾ. ಸೊ ಈ ಪರಿಶುದ್ಧಾತ್ಮನು ಎಷ್ಟು ನಮ್ಮ ಹೃದಯವನ್ನು ತುಂಬಿಸುತ್ತಾರೋ ಅಷ್ಟು ಸಂತೋಷ ಉಕ್ಕಿ ಹರಿಯುತ್ತದೆ. ಹಲ್ಲೆಲೂಯಾ. ಬಿಲಿ ಬ್ರೇ ಅವರ ಒಂದು ಚರಿತ್ರ ಬುಕ್ ಒಂದು ವೇಳೆ ನಿಮಗೆ ಸಿಕ್ಕಿದ್ರೆ ಅದನ್ನು ಓದಲಿಕ್ಕೆ ನೀವು ಟ್ರೈ ಮಾಡಿ. ಈ ಬಿಲಿ ಬ್ರೇ ಅನ್ನೋರು ಅವರ ಜೀವಿತದಲ್ಲಿ ಅವ್ರು ತುಂಬ ಸಂತೋಷವಾಗಿದ್ದರಂತೆ. ಅವರೊಬ್ಬ ಮೆಥಡಿಸ್ಟ್ ಪ್ರೀಚರ್. ಅವರು ಬಿಲಿ ಬ್ರೇ ಅನ್ನೋರು ಮೆಥಡಿಸ್ಟ್ ಪ್ರೀಚರ್. ಅವ್ರು ಏನು ಮಾಡ್ತಾಯಿದ್ರು, ಈ ರೋಡಲ್ಲಿ ಹೋಗುವಾಗ ನಾವು ಲೆಫ್ಟ್ ರೈಟ್ ಅಂತ ಹೆಜ್ಜೆ ಇಡುವಾಗ ಅವ್ರು ಏನು ಮಾಡ್ತಾಯಿದ್ರು, ಒಂದು ಹೆಜ್ಜೆಯನ್ನು ಇಡುವಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾಯಿದ್ರು, ಇನ್ನೊಂದು ಹೆಜ್ಜೆಯನ್ನು ಇಡುವಾಗ ಹಲ್ಲೆಲೂಯಾ ಅಂತ ಹೇಳಿಕೊಂಡು ಅವ್ರ ರೋಡಲ್ಲಿ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಅಂತ ಹೇಳ್ತಾ ಅವರು ಹೋಗ್ತಾ ಇದ್ರಂತೆ ರೋಡಲ್ಲಿ. ಸೊ ಇದನ್ನು ನೋಡಿದ ಅನೇಕ ಜನರು ಏನು ಮಾಡಿದ್ರು, ಅವರ ನೋಡಿ ಗೇಲಿ ಪರಿಹಾಸ್ಯ ಮಾಡಿದ್ರಂತೆ. ಏನು ಇವರಿಗೆ ತಲೆ ಏನನ್ನ ಕೆಟ್ಟೋಗಿದೆಯಾ, ಇಲ್ಲಾಂದ್ರೆ ಹುಚ್ಚೇನನ್ನ ಹಿಡಿದಿದೆಯಾ ಎಂಬುದಾಗಿ ಅನೇಕ ಜನರು ಅವ್ರಿಗೆ ಹಾಸ್ಯ ಮಾಡಿದ್ರಂತೆ. ಆದರೆ ಅವರ ಜೀವಿತದಲ್ಲಿ ನೋಡ್ರಿ ತುಂಬ ಸಂತೋಷವಾಗಿದ್ರಂತೆ. ಹಲ್ಲೆಲೂಯಾ. ಆದರೆ ಲೋಕದ ಜನರು ಅಷ್ಟು ಸಂತೋಷವಾಗಿ ಇರುವುದು. ಒಬ್ಬ ತುಂಬ ಒಂದು ಫೇಮಸ್ ಆದ ಒಂದು ಹಾಸ್ಯಗಾರ ನಮ್ಮೆಲ್ಲರಿಗೂ ಗೊತ್ತಿದೆ, ಅಮೆರಿಕ ದೇಶದಲ್ಲಿ ಚಾರ್ಲಿ ಚಾಪ್ಲಿನ್ ಅಂತ. ಈ ಚಾರ್ಲಿ ಚಾಪ್ಲಿನ್ ನೋಡೋಕ್ಕೆ ಸಣ್ಣಗಿರ್ತಾರೆ, ಆದರೆ ಭಯಂಕರವಾಗಿ ಹಾಸ್ಯ ಮಾಡ್ತಾರೆ. ಆದರೆ ಅವರ ಜೀವಿತದಲ್ಲಿ ನೀವು ನೋಡಬೇಕಾದ್ರೆ ಎಷ್ಟು ವೇದನೆ, ಎಷ್ಟು ಕಣ್ಣೀರು ಅವರ ಜೀವಿತದಲ್ಲಿ. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಮಳೆ ನೀರಲ್ಲಿ ನೆಂದು ಹೋಗಲಿಕ್ಕೆ ನಾನು ಬಯಸುತ್ತೇನೆ ಎಂದು ಅವರು ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿರೋದಂತೆ. ಯಾಕಂದರೆ ಜನರಿಗೆ ಗೊತ್ತಾಗುವುದಿಲ್ಲ ಅಂತೆ, ಇವರು ತುಂಬ ದುಃಖದಲ್ಲಿ ವೇದನೆಯಲ್ಲಿ ಇದ್ದಾರೆ, ಅವರ ಕಣ್ಣೀರು ಗೊತ್ತಾಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಮಳೆ ನೀರಲ್ಲಿ ನೆಂದು ಹೋಗಲಿಕ್ಕೆ ನಾನು ಇಷ್ಟಪಡುತ್ತೇನೆ ಎಂದು ಅವ್ರು ಹೇಳಿದಂತೆ. ಎಷ್ಟು ವೇದನೆ ಇದ್ದರೆ ಆ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಡ್ತಾರೆ. ಯಾಕಂದರೆ ಮಳೆ ನೀರಿಗೂ ಕಣ್ಣೀರಿಗೂ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಅಲ್ಲವಾ. ಸೊ ಆದರೆ ದೇವ ಜನರಾದ ನಮಗೆ ಯಾವಾಗಲೂ ಸಂತೋಷ. ಹಲ್ಲೆಲೂಯಾ. ದೇವರು ನಮಗೆ ಕೊಡುವ ನಿಜವಾದ ಸಂತೋಷ ಅದು ಉನ್ನತವಾದ ಭಾಗ್ಯ. ಅದು ವೇದನೆಯನ್ನು ಅಗಲಿಸಿ, ದುಃಖಗಳನ್ನು ನೀಗಿಸಿ, ಬಿಡುಗಡೆಯನ್ನು ತಂದು ಮತ್ತು ನಮ್ಮನ್ನು ಬಲಪಡಿಸಿ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ ವೇದ ವಚನ ನಮಗೆ ಹೇಳುತ್ತದೆ. ಕೊನೆಯದಾಗಿ ಒಂದು ವಚನವನ್ನು ನಾನು ಓದ್ತೇನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನು ನಾನು ಓದ್ತೇನೆ. ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸಸ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಾನು ತಿರುಗಿ ಹೇಳುತ್ತೇನೆ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್ ಅಂಡ್ ಅಗೇನ್ ಐ ಸೇ ರಿಜಾಯ್ಸ್. ಹಲ್ಲೆಲೂಯಾ. ತಿರುಗಿ ನಮಗೆ ಕರ್ತನಲ್ಲಿಯೇ ಸಂತೋಷ. ಕರ್ತನಲ್ಲಿ ಇಲ್ಲ ಅಂದರೆ ಅದು ಸಂತೋಷ ಅಲ್ಲ, ಅದು ದೋಷ. ಆಮೇಲೆ ಸೊ ದೇವರು ನಮಗೆ ಕೊಡುವ ಸಂತೋಷವನ್ನು ನಾವು ಬಿಟ್ಟು ಬಿಡಬಾರ್ದು. ದೇವರು ಕೊಡುವ ಸಂತೋಷವನ್ನು ನಾವು ಕಳ್ಕೊಳ್ಳಬಾರ್ದು. ಯಾವಾಗಲೂ ನೀವು ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಾನು ತಿರುಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಸೊ ಜೀವವುಳ್ಳ ದೇವರಾದ ಕರ್ತನು ಈ ದಿನಗಳಲ್ಲಿ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ಉನ್ನತವಾದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಮಹಿಮುಳ್ಳ ತಂದೆಯೇ, ದೊಡ್ಡ ಅತಿಶಯಗಳನ್ನು ಮಾಡುವ ನಮ್ಮ ತಂದೆಯೇ, ನಮ್ಮ ಪಾಪ ದೋಷಗಳನ್ನು ನೀಗಿಸಿದವರೇ, ನಮಗೆ ಸಂತೋಷವನ್ನು ತಂದವರೇ, ನಮ್ಮ ಗಾಯಗಳನ್ನು ಹಾರಿಸಿದವರೇ, ನಮ್ಮ ಕಣ್ಣೀರುಗಳನ್ನು ಒರೆಸಿದ ದೇವರಾದ ಕರ್ತನೆ, ಈ ಸಮಯದಲ್ಲಿ ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ ನಮ್ಮ ಹೃದಯಗಳಲ್ಲಿ ಆಗಲಿ. ನಿಮ್ಮ ರಕ್ಷಣೆಯ ಆನಂದವನ್ನು ನಾವು ಕಾಯ್ದುಕೊಳ್ಳಬೇಕು, ಅದರಲ್ಲಿ ನಾವು ಬೆಳೆಯಬೇಕು. ಈ ದಿನದಲ್ಲಿ ನಿಮ್ಮ ಕೃಪೆ ನಮ್ಮನ್ನು ನಡೆಸಲಿ. ಮಾತ್ರವಲ್ಲದೆ ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರ ಮೇಲೆ ನಿನ್ನ ಅಭಿಷೇಕದ ಬಲವು ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದಿಗಾಗಿ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಈ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ಕರ್ತನ ಆಶೀರ್ವದಿಸಿ. ಗಾಡ್ ಬ್ಲೆಸ್ ಯು. ಸ್ಟೇ ಬ್ಲೆಸ್ಡ್.